ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ಆಗಬಾರ್ದಾಗಿತ್ತು. ಆದರೆ ಮಕ್ಕಳ ಕಡೆಯಿಂದ ಈ ಥರ ಆಗಿದೆ. ಇನ್ನೇನು ಅವರಿಗೆ ಪಾಪ ಅವರು ನಿಶಕ್ತರು, ಸ್ವಂತ ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಅವರಿಗಿಲ್ಲ. ಕುಮಾರಸ್ವಾಮಿ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡಿದ್ದಾರೆ. ಸೊ ಅವರು ಕೂಡ ನ್ಯೂಸ್ಗಳಲ್ಲಿ ನನ್ನನ್ನು ಕೇಳಿದ್ದಾರೆ, ನೋಡಿದ್ದಾರೆ. ಅವರೇನಾದರೂ ಈ ವಯಸ್ಸಿನಲ್ಲಿ ಒಂದು ತೀರ್ಮಾನ, ಹೌದು ನಾನು ಮಾಡಿದ ತಪ್ಪಾಯಿತು, ತಪ್ಪು ತೀರ್ಮಾನ ತಗೊಂಡೆ ಅಂಥೇಳಿ ಸರಿ ತೀರ್ಮಾನ ತಗೊಳ್ಳೋದಾದರೆ ನಾವೆಲ್ಲರೂ ಚರ್ಚೆ ಮಾಡ್ಬೋದು. ಇವತ್ತು ಜಿ ಟಿ ದೇವೇಗೌಡರಿಗೆ ನಾನೇ ದೇವೇಗೌಡರನ್ನ ಕರ್ಕೊಂಬಂದು ಅವ್ರ ಮನೆಗೆ ಬಂದು ನೀವು ನಮ್ಮ ಜೊತೆಯಲ್ಲೇ ಬರಬೇಕು ಅಂಥೇಳಿ ಅವರನ್ನು ಸೇರಿಸಿ ಅವರಿಗೆ ಕಮಿಟಿ ಅಧ್ಯಕ್ಷರನ್ನಾಗಿ ನಾನೇ ಮಾಡಿದ್ದು. ಅವರು ತಾನು ಗೆದ್ದಿದ್ದಲ್ಲ, ಪಕ್ಕದಲ್ಲಿ ಹುಣಸೂರನ್ನು ಕೂಡ ಗೆಲ್ಲಿಸ್ಕೊಂಡ್ರು. ಈಗ ಅವ್ರಿಗೇನು ಹೇಳಂಗಿಲ್ಲ, ಕೇಳಂಗಿಲ್ಲ, ಏಕಾಏಕಿ ಏಕ ವ್ಯಕ್ತಿಯ ತೀರ್ಮಾನ ತಗೊಳ್ತಿರೋದ್ರಿಂದ ಅವರು ಕೂಡ ಬೇಸರ ಆಗಿದ್ದಾರೆ. ಈಗ ಮುಂದೆ ನಾನು ಜಿ ಟಿ ದೇವೇಗೌಡರು ಮತ್ತು ಇನ್ನು ಅನೇಕ ಜನ ಶಾಸಕರಿದ್ದೇವೆ, ಕೂತು ನಾವು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಶಾಸಕರುಗಳೆಲ್ಲ ಏನು ಅವರು ಸ್ವಂತ ನೆಲೆ ಹುಡುಕೊಂತ ಇದ್ದಾರೆ ಅಂತ ಇವಾಗ? ಅಲ್ಲ, ಸ್ವಂತ ನೆಲ ಈ ಮನೆಗೆ ಹೆಂಗೂ ಬೆಂಕಿ ಬಿದ್ದಿದೆ. ಈಗ ಈ ಮನೆ ಜೆ ಡಿ ಎಸ್ ಇಲ್ಲ ಅಂತ ಆಯಿತು, ಗೊತ್ತಾಗ್ಬಿಡ್ತಲ್ಲ. ಈ ಚನ್ನಪಟ್ಟಣ, ಮಂಡ್ಯ, ಮೈಸೂರಿನಾಗೆ ಜೆ ಡಿ ಎಸ್ ಇಲ್ಲ ಅಂದರೆ ಇನ್ನೇನು ಬಿಜಾಪುರದಲ್ಲಿ ಇವ್ರಿಗೇನಾದರೂ ಸಿಕ್ಕಿತ್ತೆ, ಗುಲ್ಬರ್ಗದಲ್ಲಿ ಸಿಕ್ಕಿತ್ತೆ? ಇವೆರಡು ಜಿಲ್ಲೆಯಲ್ಲೇ ನೋಡ್ಕೋಬೇಕು ಇವರು. ಇವತ್ತು ಇವ್ರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಅದು ಇಷ್ಟು ದೊಡ್ಡ ಪ್ರಮಾಣದ ಸೋಲು. ಆಮೇಲೆ ಅವರು ಒಂದು ಜಾತಿಯವ್ರಕ್ಕಂತೇಳಿ ಪಾಪ ಅವ್ರ ಮಗನ ಕೈಯಲ್ಲಿ ಹೇಳಿಸಿದ್ದಾರೆ. 20,000 ಸಾಬ್ರು ಬಿಟ್ಟರೆ ಇನ್ನು ಬಾಕಿ 85,000 ಓಟು ಯೋಗೀಶಿಗೆ ಬಂದಿರೋದು ಯಾವ ಜಾತಿ ಓಟು? ಅದು ಯಾವ ಜಾತಿ ಓಟು? ಒಕ್ಕಲಿಗರ ಓಟ್ ಅದ್ರಲ್ಲಿ ಬರಲಿಲ್ವಾ? ಒಕ್ಕಲಿಗರೇ ನಮ್ಮನ್ನು ಓಟ್ ಹಾಕಿಲ್ಲ ಅಂತ ಹೇಳಕ್ಕೆ ನಿಮಗೆ ನಾಚಿಕೆ ಆಗತ್ತಾ? ರಾಮನಗರದಲ್ಲಿ ನಿಖಿಲ್ರವ್ರೆ, ನಿಮಗೆ 20,000 ಜನ ಒಕ್ಕಲಿಗರು ಓಟ್ ಕೊಡಲಿಲ್ಲ. ಇಕ್ಬಾಲ್ ಹುಸೇನ್ ಸಾಬ್ರಿಗೆ ಓಟ್ ಕೊಟ್ಟು ಅವ್ರು ಗೆಲ್ಲಿಸಿದ್ರು. ನಿಮ್ಮ ಜಾತಿ ನಿಮ್ಮ ಕೈಯಲ್ಲಿ ಕಟ್ಕೊಳಕ್ಕಾಗದೆ ಬೇರೆ ಜಾತಿಯವ್ರ ಮೇಲೆ ಯಾಕೆ ದೂರಕ್ಕೆ ಹೋಗ್ತೀರಿ ನೀವು? ನೀವು ಯಾವತ್ತಿನವರೆಗೂ ಈ ಸಿದ್ಧಾಂತದಲ್ಲಿ ಇರ್ತೀರೋ ನಿಮಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ. ಅಂಥದ್ದೇನು ಚರ್ಚೆನೇ ಇಲ್ಲ. ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಚೆನ್ನಾಗಿದ್ದೀನಿ, ನಾನು ಮಾತಾಡ್ತಾ ಇರ್ತೀವಿ. ಅಂದಾಕ್ಷಣಕ್ಕೆ ನಾನು ಕಾಂಗ್ರೆಸ್ಸಿಗೆ ಸೇರ್ತಾ ಇದ್ದೀನಿ ನನ್ನ ಲೆಕ್ಕ ಅಲ್ಲ. ಈ ಮೂಡಾದ ಬಗ್ಗೆ ಒಂದು ಪ್ರಸ್ತಾವ ಬಂತು, ಅದು ಹಗರಣ ಅಲ್ಲ. ಬಿ ಜೆ ಪಿಯವರೇ ಸೈಟ್ ಕೊಟ್ಬಿಟ್ಟು ತಪ್ಪೇನು ಮಾಡಿದಂದ್ರೆ ಅವತ್ತು ಕೊಟ್ಟ ದಿವಸ ಇದನ್ನು ತೊಗೊಂಡೋಗ್ರೆ ಜಾಗ ನಂದಿದ್ರೆ ನನಗೆ ಕೊಡಿಲ್ದ್ರೆ ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ರೆ ಮುಗ್ದೇ ಹೋಗಿತ್ತಿದು. ಆದರೆ ಅದನ್ನು ಹಿಂಗೆ ಬಿ ಜೆ ಪಿಯವರು ಬೆಳೆಸ್ತಾ, ಯಾಕಂದ್ರೆ ಬಿ ಜೆ ಪಿಯವ್ರ ಹತ್ರ ಸಬ್ಜೆಕ್ಟ್ ಮ್ಯಾಟ್ರ್ ಇಲ್ಲ. ಅವರು ಗೋ ಆಯಿತು, ಹಿಜಾಬ್ ಆಯಿತು, ಎಲ್ಲ ಆಗಿ ಕೊನೆಗೆ ಮೂಡ ಆಯಿತು. ಅದು ಏನು ಸಿಗದೆ ಇದಕ್ಕೆ ವಕ್ಫು ಅಂತ ತಿಳ್ಕೊಂಡವ್ರೆ. ಅವರಿಗೆ ಪಾಪ ಇನ್ನು ಜೆ ಡಿ ಎಸ್ ಸೇರಿದ ಮೇಲೆ ಇವ್ರ ಜೊತೆಗೆ ಸೇರಿ ಜೆ ಡಿ ಎಸ್ನವ್ರಿಗೆ ಕೆಟ್ಟರು, ಬಿ ಜೆ ಪಿ ಜೊತೆಗೆ ಇವ್ರು ಕೆಟ್ಟರು. ಪರಸ್ಪರ ಈಗ ಅವ್ರು ಮುಂದೆ ಏನು ಮಾಡ್ತಾರೋ, ಈ ಮೈತ್ರಿ ಇಟ್ಕೋತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ.